ಮೂಲತಃ ಒಂದು ಕೃಷಿ ವ್ಯವಸಾಯದಲ್ಲಿ ಇದ್ದ ನಮ್ಮ ಒಂದು ಕುಟುಂಬ ಸಾವಯವ ಕೃಷಿಗೆನೆ ಜಾಸ್ತಿ ಒತ್ತು ಕೊಟ್ಟು ಹೈನುಗಾರಿಕೆ ದನಗಳು, ಊರಿನ ದೇಸಿ ದನಗಳು, ಮಲೆನಾಡು ಗಿಡ್ಡ ವೆರೈಟಿ ಜಾಸ್ತಿ ಸಾಕ್ತಾ ಇದ್ದೆ. ಕೃಷಿ ಮತ್ತೆ ನಮಗೆ ಕೊಡುವ ನೆಮ್ಮದಿ ಅದು ಯಾವುದಲ್ಲೂ ಸಿಕ್ಕುದಿಲ್ಲ. ಫೈನಾನ್ಷಿಯಲ್ಗಿಂತ ಜಾಸ್ತಿ ನಮ್ಮ ಬ್ಯುಸಿ ಲೈಫ್ ಶೆಡ್ಯೂಲ್ ಇಂದ ನಾವು ಹೊರಗೆ ಬರ್ಬೇಕಾದ್ರೆ ನಾವು ಬೆಳಿಗ್ಗೆ ಬಂದ್ರೆ ಇಲ್ಲಿ 1-2 ಗಂಟೆ ಇಲ್ಲಿ ಕಳ್ಕೊಂಡು ಹೋದ್ರೆ ಮತ್ತೆ ಇಲ್ಲಿ ನಡ್ಕೊಂಡು ತಿರ್ಕೊಂಡು ಇರುವಾಗ ಅದೇ ನಮಗೆ ಒಂದು ವಾಕಿಂಗ್ ಆಗುತ್ತೆ, ಒಂದು ನೆಮ್ಮದಿ ಆಗುತ್ತೆ. ಡಾಕ್ಟರ್ ನಿರಂಜನ್ ರೈ ಅವರು ವಿಶೇಷವಾಗಿ ವೃತ್ತಿಯ ಜೊತೆಗೆ ಕೃಷಿಯನ್ನ ಮಾಡಬೇಕನ್ನೋ ಆಸಕ್ತಿಯಲ್ಲಿ ತಮ್ಮದೇ ಆದ ತೋಟವನ್ನ ನಿರ್ಮಿಸಿಕೊಂಡಿದ್ದಾರೆ. ಇಲ್ಲಿರುವ ವಿಶೇಷತೆ ಏನು, ತೋಟದಲ್ಲಿ ಏನೆಲ್ಲ ಬೆಳೆದಿದ್ದಾರೆ, ವಿಶೇಷವಾಗಿ ವೈದ್ಯರಾಗಿದ್ದುಕೊಂಡು ಈ ಆಸಕ್ತಿ ಬಂದಿದ್ದು ಯಾಕೆ, ಇವೆಲ್ಲವನ್ನು ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ನಮಸ್ತೆ ಸರ್. ನಮಸ್ತೆ. ವಿಶೇಷವಾಗಿ ನೋಡ್ತಾ ಇದೀವಿ ನಿಮಗೊಂದು ಆಸಕ್ತಿ ಇದೆ ಕೃಷಿ ಮಾಡಬೇಕು ಅಂತ. ಈ ಆಸಕ್ತಿ ಬಂದದ್ದು ಹೇಗೆ, ಈ ಇಂಟ್ರೆಸ್ಟ್ ಎಲ್ಲಿಂದ ಶುರುವಾಗಿದ್ದು ಹೇಗೆ ಅಂತ? ಅಂದರೆ ಶುರುವಾದದ್ದು ನಾವು ಒಂದು ಮೂಲತಃ ಒಂದು ಕೃಷಿ ವ್ಯವಸಾಯದಲ್ಲಿ ಇದ್ದ ನಮ್ಮ ಒಂದು ಕುಟುಂಬ. ಮತ್ತೆ ನಮ್ಮ ಊರಲ್ಲಿ ನಾವು ತಿಳ್ಕೊಂಡ ಪ್ರಕಾರ ಎಲ್ಲರೂ ಕೃಷಿಯೇ ಮೂಲ ನಮ್ಮ ಒಂದು ವೃತ್ತಿ. ನಾನು ವೈದ್ಯಕೀಯ ವೃತ್ತಿಯನ್ನು ನನ್ನ ಅಜ್ಜ ಮತ್ತು ನನ್ನ ಚಿಕ್ಕಪ್ಪ ಅವರಿಂದ ಪಡ್ಕೊಂಡು ಬಂದರು. ನಮ್ಮ ಫ್ಯಾಮಿಲಿಯಲ್ಲಿ ಕೃಷಿ ಮೊದಲೇ ಒಂದು ವಿಭಿನ್ನ ಅಂಗ ಅಂತ ಹೇಳಿ ತಿಳ್ಕೊಳ್ಬಹುದು. ವಿಭಿನ್ನ ಅಂದ್ರೆ ನಮ್ಮ ಅಜ್ಜ ಮುತ್ತಜ್ಜೆಲ್ಲ ನಾವು ಈಗ ಕೃಷಿಯಿಂದನೇ ಮೇಲೆ ಬಂದವು. ಆದ ಕಾರಣ ಮೂಲತಃ ನಮ್ಮ ಕೃಷಿ ಒಂದು ಇದು. ಇದ್ರಲ್ಲಿ ಅಲ್ಲದೆ ನನ್ಗೆ ನಾವು ಹುಟ್ಟಿ ಬೆಳೆದದ್ದು ಮುಂಬೈಯಲ್ಲಾದ್ರೂ ನಮ್ಗೆ ಕೃಷಿ ಅಂತ ಹೇಳಿದ್ರೆ ಮೊದಲಿನ ತುಂಬಾ ಆಸಕ್ತಿ. ಯಾಕಂದ್ರೆ ನಾವು ಊರಿಗೆ ಬರುವಾಗ ನಾವು ಕೃಷಿಯ ಮಧ್ಯನೇ ಬೆಳ್ಕೊಂಡು ಬಂದವರು. ಆದ ಕಾರಣ ನಂಗೆ ಒಂದು ಕೃಷಿ, ನನ್ಗೂ ಒಂದು ನಮ್ಮ ಒಂದು ಕೃಷಿ ಭೂಮಿ ನಾವು ಬೆಳೆಸ್ಬೇಕು, ಅದನ್ನೊಂದು ಸಾಕ್ಬೇಕಂತ ಹೇಳುವಂಥದ್ದು ಒಂದು ಆಸೆ ಇತ್ತು. ಹಾಗೆ ಕೃಷಿಯ ಮೂಲ, ಅದರಲ್ಲೂ ನಾವು ಮೂಲವಾಗಿ ಸಾವಯವ ಕೃಷಿಗೆನೆ ಜಾಸ್ತಿ ಒತ್ತು ಕೊಟ್ಟು ಆದಷ್ಟು ಕೆಮಿಕಲ್ಸ್ ಯೂಸ್ ಮಾಡೋದು ಕಡಿಮೆ ಮಾಡಿ, ಮತ್ತೆ ನಮ್ದೇ ಒಂದು ಹೈನುಗಾರಿಕೆ ದನಗಳು, ಊರಿನ ದೇಸಿ ದನಗಳು, ಮಲೆನಾಡು ಗಿಡ್ಡ ವೆರೈಟಿ ಜಾಸ್ತಿ ಸಾಕ್ತಾ ಇದ್ದೆ. ಬೇರೆ ನಾವು ಎಷ್ಟವರೆಗೆ ನಾವು ಹಾಕ್ಲಿಲ್ಲ, ಜರ್ಸಿ ಅಂತದ್ದೆಲ್ಲ ಯಾವುದು ಇಲ್ಲ. ಈ ತೋಟದಲ್ಲಿ ಏನೆಲ್ಲ ಬೆಳೆದಿದ್ದೀರಿ ಈಗ? ತೋಟದಲ್ಲಿ ಅಡಿಕೆ, ತೆಂಗು, ಮತ್ತೆ ಬೇಕಾದಷ್ಟು ಫ್ರೂಟ್ಸಿನ ಗಿಡಗಳಿದೆ, ಬೇರೆ ಬೇರೆ ವೆರೈಟಿದು. ಪ್ರಮುಖವಾಗಿ ನಮ್ಗೆ ಊರಿಗೆ ಬೇಕಾದ ಔಷಧಿ ಗಿಡಗಳು ಅದಂಥದ್ದು ಎಲ್ಲ ಇದೆ. ಅಲ್ಲದೆ ನಮ್ಗೆ ಒಂದು ಸ್ಪೆಷಲ್ ಅಂತ ಹೇಳಿದ್ರೆ ನಮ್ದು ರುದ್ರಾಕ್ಷಿ ಮರ ಇದೆ. ಅದು ಸಾಧಾರಣ ಈಗ 3 ವರ್ಷ ಆಯ್ತು, ದೊಡ್ಡ ಮರ ಆಗಿದೆ. ಅದೊಂದು ನಮ್ದು ಒಂದು ತುಂಬಾ ಒಂದು ಹೇಳುವಂತ ಒಂದು ವಿಷಯ. ಯಾಕಂದ್ರೆ ಇಲ್ಲಿ ಹೆಚ್ಚಾಗಿ ತುಂಬಾ ಕಡಿಮೆ, ಅಂದ್ರೆ ರುದ್ರಾಕ್ಷಿ ಬೆಳೆದು ಇಲ್ಲಿ ಕಾಯಿ ಆಗುವಂತ ತುಂಬಾ ಕಡಿಮೆ. ಹಾಗೆ ಅದು ಸ್ವಲ್ಪ ದೊಡ್ಡ ಮರ ಬೆಳೆದ್ರೆ ಮತ್ತೆ ಕಾಯಿ ಆಗುತ್ತೆ ಅಂತ ಹೇಳ್ತಾರೆ. ಮರ ಚೆನ್ನಾಗಿ ಬಂದು ಬೆಳೆದಿದೆ, ಬಟ್ ಅದು ಇನ್ನೂ ಹೂ ಹೋಗಲಿಲ್ಲ. ಹಾಗೆ ನೋಡ್ಬೇಕಷ್ಟೆ. ಈಗಾಗಲೇ ನೀವು ಮಲೆನಾಡು ಗಿಡ್ಡ ಈ ತರದ ಹಸುಗಳನ್ನು ಕೂಡ ಸಾಕ್ತಾ ಇದ್ರಿ. ಇದರಿಂದ ಈಗ ಹಾಲಿರುತ್ತೆ, ಇದನ್ನ ನೀವು ಯಾವ್ದಕ್ಕೆ ಉಪಯೋಗಿಸ್ತಾ ಇದ್ದೀರಾ? ಅಂದ್ರೆ ಡೈರಿಗೆ ಹಾಕುವಂಥದ್ದು ಆ ಥರ ಏನಾದರೂ ಮಾಡ್ತೀರಾ? ಇಲ್ಲ, ನಾವು ಇಷ್ಟವರೆಗೆ ಡೈರಿಗೆ ಹಾಕುವ ಇದು ವ್ಯವಸ್ಥೆ ಮಾಡಲಿಲ್ಲ. ನಾವು ನಮ್ಗೆ ಒಂದೊತ್ತಿಗೆ ನಾವು ಮನೆ ತಗೊಂಡು ಹೋಗ್ತೇವೆ, ಮತ್ತೆ ನಮ್ಮ ಕೆಲಸದವ್ರಿಗೇನೆ ಕೊಡ್ತೇವೆ ಅವರಿಗೆ, ಮತ್ತೆ ಉಳಿದ್ರೆ ಅದು ಕರುವಿಗೆನೆ ಬಿಡ್ತೇವೆ. ಈಗ ಹಸುವಿನ ಗೊಬ್ಬರ ಅನ್ನೋದು ಕೃಷಿ ಮಾಡುವವರಿಗೆ ತುಂಬಾ ಅಗತ್ಯ ಅನ್ನೋದಿದೆ. ಅದ್ರ ಜೊತೆಗೆ ಈಗ ಕೃಷಿಯನ್ನ ಬೇರೆ ಬೇರೆ ತರ ನೋಡ್ತಾರೆ. ಒಂದು ಕೃಷಿಯನ್ನ ಜಾಗ ತಗೊಂಡು ಅದನ್ನ ವಾಣಿಜ್ಯವಾಗಿ ಅದರಿಂದ ಏನು ಲಾಭ, ಈ ತರದೆಲ್ಲ ಚರ್ಚೆಗಳು ಈಗ ಮಾಡುವವರೆಲ್ಲರೂ ಕೂಡ ಆ ಥರದ್ದು ಯೋಚನೆ ಮಾಡ್ತಾರೆ. ನಿಮಗೆ ಈ ಕೃಷಿಯನ್ನ ಒಂದು ಆಯ್ಕೆ ಮಾಡುವಾಗ ಮೂಲ ಯೋಚನೆ ಇದ್ದದ್ದು ಏನು, ಅಂದ್ರೆ ವಾಣಿಜ್ಯವಾಗಿ ಅದರಿಂದ ಏನಾದ್ರು ಲಾಭ, ಈ ತರದ ಲೆಕ್ಕಾಚಾರ ಸಹಜವಾಗಿ ಯಾವುದೇ ವ್ಯವಹಾರ ಮಾಡುವಾಗ ಆಗ್ತಾರೆ ಅಂತದ್ರಲ್ಲಿ ನಿಮಗೆ ಅನಿಸಿದ್ದೇನು? ಅಲ್ಲ, ಕೃಷಿ ಅಂದ ಮೇಲೆ ಅದರಲ್ಲಿ ನಾವು ಖರ್ಚಿಗೆ ಹಾಕದೆ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು ಏನಂತ ಹೇಳಿದ್ರೆ, ನಾವೀಗ ದನ ಸಾಕೋದಾಗ್ಲಿ ಅಥವಾ ನಾವು ತೋಟ ಸಾಕೋದಾದ್ರೆ ಅದು ಬೇಕಾದಷ್ಟು ಖರ್ಚು ಇರುತ್ತೆ. ಸೊ ಅದು ಸಸ್ಟೈನೇಬಲ್ ಆಗಿರ್ಬೇಕಂತ ಹೇಳಿ, ಅಂದ್ರೆ ಅದರಲ್ಲಿ ಒಂದು
ಎಕನಾಮಿಕ್ ಆಂಗಲ್ ನಾವು ನೋಡ್ಲೇಬೇಕಾಗುತ್ತೆ. ಯಾಕಂದ್ರೆ ನಾವು ಎಷ್ಟು ಮಾಡಿದ್ರು ನೀವು ಹೊರಗಿಂದ ತಂದು ಹಾಕಿ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸ್ವಲ್ಪ ಸಮಯ ಮಾಡ್ಬೋದು, ಬಟ್ ಲಾಂಗ್ ಟರ್ಮ್ ಅಲ್ಲಿ ಅದು ಫೀಸಿಬಲ್ ಅಲ್ಲ. ಆದ ಕಾರಣ ಅದು ಅದರ ಖರ್ಚಿನ ಅದರಲ್ಲೇ ಹೋಗ್ಬೇಕಂತ ಹೇಳುವ ದೃಷ್ಟಿಯಲ್ಲಿ ನಾವು ಒಂದು ನೋಡ್ಕೊಳ್ಳುವ ಒಂದು ಸಹಜವಾದ ಒಂದು ದೃಷ್ಟಿಕೋನ ಇದೆ. ಅಲ್ಲದೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಕೃಷಿ ಭೂಮಿ ನಮ್ಗೆ ಈಗ ಅಲ್ಲದಿದ್ರು ನಮ್ಗೆ ಒಂದು ನಮ್ದು ರಿಟೈರ್ಮೆಂಟ್ ಏಜ್ ಅಂತ ಬರುವಾಗ ಆವಾಗ ನಮ್ಗೆ ಹೆಚ್ಚಾಗಿ ನಮ್ಗೆ ಒಂದು ಕೃಷಿ ಭೂಮಿ ಇದ್ರೆ ನಮ್ಮಷ್ಟಕ್ಕೆ ನಾವು ಇದ್ದು ಕೆಲಸ ಮಾಡ್ಕೊಂಡು ನಮ್ಗೆ ಏನ್ ಸಾಧ್ಯ ಅದನ್ನ ಮಾಡ್ತಾ ಇರ್ಬೋದು, ನಮ್ಮ ಇದರಲ್ಲಿ ನಮ್ಮ ಲಿಮಿಟ್ ಅಲ್ಲಿ ಇರಬಹುದು ಅಂತ ಹೇಳುವ ಒಂದು ಬಯಕೆ ನಮ್ಗೆ ಮೊದಲಿಂದ ಇತ್ತು. ಆದ ಕಾರಣ ಕೃಷಿ ಭೂಮಿ ಇದ್ದರೆ ನಮ್ಗೆ ಯಾವಾಗ್ಲೂ ಒಂದು ಡಿಪೆಂಡೆಂಟ್ ಆಗಿ ಇರ್ಬೇಕಂತ ಇಲ್ಲ ಯಾರ ಮೇಲೆ. ಆದ ಕಾರಣ ನಾವು ಆದಷ್ಟು ಕೃಷಿ ಮತ್ತೆ ನಮ್ಗೆ ಕೊಡುವ ನೆಮ್ಮದಿ ಅದು ಯಾವ್ದ್ರಲ್ಲೂ ಸಿಕ್ಕುದಿಲ್ಲ ನಮ್ಗೆ. ಈಗ ಫೈನಾನ್ಷಿಯಲ್ಗಿಂತ ಜಾಸ್ತಿ ನಮ್ಮ ಬಿಸಿ ಲೈಫ್ ಶೆಡ್ಯೂಲ್ ಇಂದ ನಾವು ಹೊರಗೆ ಬರ್ಬೇಕಾದ್ರೆ ನಾವು ಬೆಳಿಗ್ಗೆ ಬಂದ್ರೆ ಇಲ್ಲಿ 1-2 ಗಂಟೆ ಇಲ್ಲಿ ಕಳ್ಕೊಂಡು ಹೋದ್ರೆ ಮತ್ತೆ ಇಲ್ಲಿ ನಡ್ಕೊಂಡು ತಿರ್ಕೊಂಡು ಇರುವಾಗ ಅದೇ ನಮ್ಗೆ ಒಂದು ವಾಕಿಂಗ್ ಆಗುತ್ತೆ, ಒಂದು ನೆಮ್ಮದಿ ಆಗುತ್ತೆ. ಎಲ್ಲವೂ ನಮ್ಮದೊಂದು ಇಡೀ ದಿನದ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಇದೊಂದು 2 ಗಂಟೆ ನಮ್ಗೆ ಒಂದು ರಿಲ್ಯಾಕ್ಸಿಂಗ್ ಅಂತ ಆಗತ್ತೆ. ನಿಮ್ದು ಬಿಸಿ ಶೆಡ್ಯೂಲೇ ಇರುತ್ತೆ ಅಂತ ಟೈಮ್ ಅಲ್ಲಿ ಈಗ ಇದಕ್ಕೂ ನೀವು ಟೈಮ್ ಕೊಡ್ಬೇಕಾಗುತ್ತೆ. ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಅದು ನೋಡಿ, ಟೈಮ್ ಎಲ್ಲರ ಹತ್ರ 24ನೇ ಗಂಟೆ ಇದೆ. ಅದನ್ನ ನಾವು ಈಗ ಆದಷ್ಟು ಹೇಗೆ ಯೂಸ್ ಮಾಡ್ತೇವೆ ಅದ್ರ ಮೇಲೆ ಇರುದು. ಬಟ್ ನಾನು ತಿಳ್ಕೊಂಡ ಪ್ರಕಾರ ನಾವು ಬೆಳಿಗ್ಗೆ ಎಷ್ಟು ಬೇಗ ಹೇಳ್ತೇವೆ ಅಷ್ಟು ನಮ್ಗೆ ಸಮಯ ಜಾಸ್ತಿ ಸಿಗುತ್ತೆ. ರಾತ್ರಿ ನೀವು ಎಷ್ಟು ಗಂಟೆ ಬೇಕಾದ್ರೂ ಮಲಗಿ, ನಿಮ್ಗೆ ಬೆಳಿಗ್ಗೆ ಬೇಗ ಹೇಳ್ಬೇಕಾದ್ರೆ ರಾತ್ರಿ ಬೇಗ ಮಲಗಬೇಕಾಗುತ್ತೆ. ಅದು ಆರೋಗ್ಯಕ್ಕೆ ಸಹ ಒಳ್ಳೇದು, ಮತ್ತೆ ನಿಮ್ಮ ಲೈಫ್ ಸ್ಟೈಲ್ ಸಹ ಒಂಥರ ಒಂದು ಅದ್ರಲ್ಲಿ ಸೆಟ್ ಆಗುತ್ತೆ. ಸೊ ಬೆಳಿಗ್ಗೆ ನಾನು ಬೇಗ ಹೇಳ್ತೇನೆ, ಸಾಧಾರಣ ಒಂದು 5:30 ಎದ್ದು ಸಾಮಾನ್ಯವಾಗಿ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಮತ್ತೆ ತೋಟಕ್ಕೆ ಬರ್ತೇನೆ. 6 ಗಂಟೆ ತೋಟಕ್ಕೆ ಬಂದ್ರೆ ನಾನು 8 ಗಂಟೆ ತನಕ ತೋಟದಲ್ಲಿ ಇರ್ತೇನೆ. ಹಾಗೆ ಮತ್ತೆ ಅದು ನಾವು ಡೈಲಿ ಮಾಡಿ ಅದೊಂದು ರೂಟೀನ್ ಸೆಟ್ ಆಗಿದೆ, ಹಾಗೆ ಒಂದು ಕಷ್ಟ ಅಂತ ಅನ್ಸೋದಿಲ್ಲ. ಹಾಗೆ ನಿಮಗೆ ಈಗ ಒಂದು ಕೃಷಿಯನ್ನ ನೀವು ಮಾಡಿದ ಒಂದು ಅನುಭವ ಇರೋದ್ರಿಂದ ಕೃಷಿಯನ್ನ ಚಾಯ್ಸ್ ಮಾಡುವಾಗ ಇದನ್ನೇ ಒಂದು ವೃತ್ತಿಯಾಗಿ ಅಂದ್ರೆ ವಾಣಿಜ್ಯವಾಗಿ ತೆಗೆದುಕೊಳ್ಳುವವರಿಗೆ ಹೇಗೆ ನಿಮಗೆ ಅದನ್ನ ಕಂಟಿನ್ಯೂ ಮಾಡಬಹುದು ಅಂತ ಅನ್ಸುತ್ತಾ? ಅಲ್ಲ, ಖಂಡಿತ ಮಾಡ್ಬೋದು. ಬಟ್ ಏನಂತ ಕೃಷಿಯನ್ನು ವೃತ್ತಿಯಾಗಿ ತಗೊಳ್ಳುವವರು ಮುಖ್ಯವಾಗಿ ಒಂದು ತಿಳ್ಕೊಳ್ಬೇಕು. ಏನಂತ ಹೇಳಿದ್ರೆ, ನಾವು ಮಲ್ಟಿ ಕ್ರಾಪ್ ಅಗ್ರಿಕಲ್ಚರ್ ಮಾಡಬೇಕಾಗುತ್ತೆ. ನಾವೀಗ ಫಾರ್ ಎಕ್ಸಾಂಪಲ್ ಈಗ ಅಡಿಕೆ ಅಂತ ಹೇಳ್ತೇವೆ. ಹೆಚ್ಚಿನವ್ರು ಏನು ಮಾಡ್ತಾರೆ ಅಂದ್ರೆ, ಅಡಿಕೆ ಅಂದ್ರೆ ಅದು ಕಂಪ್ಲೀಟ್ ಅಡಿಕೆನೆ ಮಾಡ್ತಾರೆ, 4 ಸುತ್ತ ಅಡಿಕೆ ಹಾಕಿ ಬಿಡ್ತಾರೆ. ಅದೇನಾಗುತ್ತೆ ಅಂತ ಹೇಳಿದ್ರೆ, ಅಡಿಕೆಯ ರೇಟು ಈಗ ಒಳ್ಳೆ ಇದೆ, ಕೆಲವು ಸತಿ ಒಳ್ಳೇದು ಇರುವುದಿಲ್ಲ. ಈಗ ಕೆಲವು ಸತಿ ರೇಟ್ ಇದ್ರು ಕೆಲವು ಸತಿ ಕಾಯಿಲೆ ಬಂದು ಎಲ್ಲ ಅಡಿಕೆ ಹಾಳಾಗಿ ಹೋಗುತ್ತೆ, ಅಥವಾ ನಮ್ಮ ತೋಟ ಹಾಳಾಗುತ್ತೆ. ಆ ಟೈಮಲ್ಲಿ ನಾವು ಒಂದೇ ಕೃಷಿ ಮೇಲೆ ಡಿಪೆಂಡೆಂಟ್ ಆಗಿದ್ರೆ, ಅದು ನಮ್ಮ ಅನುಭವ ಏನ್ ಹೇಳುತ್ತೆ ಅಂದ್ರೆ, ಲಾಸ್ಟ್ ಅದರಲ್ಲೇ ನಾವು ಹಣ ತೆಗೆದು ಅದಕ್ಕೇನೆ ಇನ್ವೆಸ್ಟ್ ಮಾಡುದಾದ್ರೆ ನಮ್ಮ ಹತ್ರ ಅದು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಮಲ್ಟಿ ಕ್ರಾಪ್ ಎಷ್ಟು ನೀವು ಮಾಡ್ತೀರಿ, ಈಗ ಅಡಿಕೆ ಹಾಕುವವರು ತೆಂಗು ಹಾಕ್ತಾರೆ, ಮತ್ತೆ ಈ ಪೆಪ್ಪರ್ ಹಾಕ್ತಾರೆ, ಅಂಥದ್ದೆಲ್ಲ ಕೆಲವು ಇಂಟರ್ ಕ್ರಾಪ್ ಎಲ್ಲ ಮಾಡಿದ್ರೆ ಅದು ತುಂಬಾ ಸಸ್ಟೈನಬಲ್. ಮತ್ತೆ ನಾವೀಗ ಓವರ್ ಆಲ್ ಇಂಡಿಯಾದಲ್ಲಿ ನೋಡಿದ್ರೆ, ಈಗ ನಮ್ಮ ಊರಿನಲ್ಲಿ ನಾವೀಗ ಯಾವ್ದು ತೋಟಗಾರಿಕೆ ಮಾಡ್ತಾ ಇದ್ದೇವೆ, ತೆಂಗು ಮತ್ತೆ ಅಡಿಕೆ, ಅದು ಪರ್ ಏಕರ್ ಈಲ್ಡ್ ಕೊಡುವಂಥದ್ದು, ಪರ್ ಏಕರ್ ನಮ್ದು ಯಾವ್ದು ಇನ್ಕಮ್ ಕೊಡ್ತದೆ, ಅದು ಒನ್ ಆಫ್ ದ ಹೈಯೆಸ್ಟ್ ಇನ್ಕಮ್ ಇನ್ ದ ಟೋಟಲ್ ಇನ್ ದ ಕಂಟ್ರಿ. ಸೊ ಆದ ಕಾರಣ ನಮ್ಮ ಊರಿನವರು ಇಷ್ಟವರೆಗೆ ಕೃಷಿ ಮಾಡಿ ಸೋತವರಿಲ್ಲ. ಜಾಸ್ತಿ ಡಿಪೆಂಡ್ ಆಗಿರೋದು ಕೂಡ ಅದೇ ಕ್ಯಾಶ್ ಕ್ರಾಪ್ ಆದ ಕಾರಣ. ಈಗ ಭತ್ತದಲ್ಲಿ ಎಲ್ಲ ಸ್ವಲ್ಪ ಬೇರೆ ಬೇರೆ ಪ್ರಾಬ್ಲಮ್ ಬರ್ತದೆ ಅಂತ ಹೇಳಿ ಹೆಚ್ಚಿನವ್ರು ಭತ್ತ ಬಿಟ್ಟು ಲೇಬರ್ ಪ್ರಾಬ್ಲಮ್ ಅದು ಇದೆಲ್ಲ ಬಂದು, ಮತ್ತೆ ಈ ಕೆಲವು ಕಾಡು ಪ್ರಾಣಿಗಳ ಹಿಂಸೆ, ಅದರಿಂದ ಎಲ್ಲ ಭತ್ತದ್ದು ತುಂಬಾ ಉಪದ್ರ ಆಗುತ್ತೆ. ಔಟ್ಕಮ್ ಇದು ಇನ್ಕಮ್ ಕಡಿಮೆ ಆಗುತ್ತೆ, ಈಲ್ಡ್ ಕಡಿಮೆ ಆಗುತ್ತೆ, ಅಂಥದ್ದೆಲ್ಲ. ಅಂತ ಪರಿಸ್ಥಿತಿಯಲ್ಲಿ ಒಂದು ಪರ್ಯಾಯ ನಮ್ಮ ಊರಿನವ್ರಿಗೆ ಕಂಡು ಬಂದದ್ದು ಅಡಿಕೆ. ಆದ ಕಾರಣ ಅಡಿಕೆ ಕ್ಯಾಶ್ ಕ್ರಾಪ್ ಆದ ಕಾರಣ ತುಂಬಾ ಸಸ್ಟೈನಬಲ್ ಹಾಗೆ. ಬಟ್ ಮಾರ್ಕೆಟ್ ಮೇಲೆ ಅದು ಅವಲಂಬ ಆಗಿರುತ್ತೆ. ಸೊ ಅದ್ರ ಮೇಲೆ ಅದು ಬೇರೆ ಬೇರೆ ಫ್ಯಾಕ್ಟರ್ಸ್ ಇರುತ್ತೆ. ಕೃಷಿ ಅಂದ್ರೆ ಮಾರ್ಕೆಟ್ ಯಾವಾಗ್ಲೂ ಒಂದೇ ತರ ಇರುವುದಿಲ್ಲ, ಕೆಲವು ಕಡಿಮೆ ಆಗುತ್ತೆ, ಕೆಲವು ಸತಿ ಜಾಸ್ತಿ ಆಗುತ್ತೆ. ಸೊ ಅದನ್ನ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಜನರಿಗೆ ನಿಮ್ಮ ಈ ಒಂದು ಕೃಷಿಯ ವಿಚಾರ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಈಗ ವೈದ್ಯರಾಗಿದ್ದುಕೊಂಡು ಕೆಲವರು ಹೇಳುದು ದುಡ್ಡು ಉಂಟು ಕೃಷಿ ಮಾಡ್ಬೋದು ಅಂತ. ಅದ್ರ ಜೊತೆಗೆ ದುಡ್ಡು ಇದ್ರೆ ಬರೀ ಕೃಷಿ ಮಾಡ್ಬೇಕಾಗಿಲ್ಲ, ಅದಕ್ಕೆ ಬೇರೆ ಬೇರೆ ವ್ಯವಹಾರಗಳು ಇತ್ತೀಚಿನ ದಿನದಲ್ಲಿ ಇದೆ. ಅದ್ರ ಜೊತೆಗೆ ಏನ್ ಹೇಳ್ತಾರೆ ಅಂದ್ರೆ, ಕೃಷಿಯೇ ಮಾಡ್ಬೇಕಂದ್ರೆ ಅದಕ್ಕೊಂದು ಇಂಟ್ರೆಸ್ಟ್ ಬೇಕು. ಈ ಕಾರಣಕ್ಕಾಗಿ ನಿಮ್ಮ ಮಾತು ಜನರಿಗೆ ಸ್ವಲ್ಪ ಕೃಷಿಗೆ ಬರುವುದಕ್ಕೆ ತುಂಬಾ ಸೂಕ್ತ ಅಂತ ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ಇದು ಡಾಕ್ಟರ್ ನಿರಂಜನ್ ಅವರ ಕೃಷಿಯ ಚಟುವಟಿಕೆಯ ಬಗೆಗಿನ ಅವರ ಅಭಿಪ್ರಾಯ.
ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.